ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಭಾರತೀಯ ನ್ಯಾಯ ಸಂಹಿತಾ 2023 ಸ್ಟಡಿ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಚಾಪ್ಟರ್ 4ನಲ್ಲಿ ಬರುವಂತಹ ಸೆಕ್ಷನ್ಸ್ಗಳನ್ನು ಸ್ಟಡಿ ಮಾಡೋಣ. ಈಗಾಗಲೇ ನಾವು ಸೆಕ್ಷನ್ 45 ಆ್ಯಂಡ್ 46 ಅನ್ನು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಈಗ ಉಳಿದ ಸೆಕ್ಷನ್ಸ್ಗಳನ್ನು ಒಂದೊಂದಾಗಿ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಸೆಕ್ಷನ್ 47 ಏನು ಹೇಳುತ್ತಂದ್ರೆ, ಎ ಎನ್ನುವಂತಹ ವ್ಯಕ್ತಿ ಅವನು ಇಂಡಿಯಾದಲ್ಲೇ ಇದ್ಕೊಂಡು, ಬಿ ವ್ಯಕ್ತಿ ಅವನು ಫಾರಿನರ್ ಬೇರೆ ದೇಶದಲ್ಲಿರ್ತಾನೆ, ಅವನಿಗೆ ಪ್ರಚೋದನೆಯನ್ನ ಮಾಡ್ತಾನೆ. ಪ್ರಚೋದನೆ ಮಾಡ್ತಾನೆ ಅಂತಂದ್ರೆ ಆ ದೇಶದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡೋದಕ್ಕೆ ಪ್ರಚೋದನೆಯನ್ನ ಮಾಡ್ತಾನೆ. ಇಂತಹ ಸರ್ಕಮ್ಸ್ಟಾನ್ಸಸ್ ಅಲ್ಲೂ ಕೂಡ ಎ ಅಬೆಟ್ಟರ್ ಅಂತೇಳಿ ಕರೆಸಿಕೊಳ್ಳುತ್ತಾನೆ. ಕ್ರೈಮ್ ಒಂದು ವೇಳೆ ಇಂಡಿಯಾದಲ್ಲಿ ಆಗಿದ್ರೆ ಹೇಗೆ ಶಿಕ್ಷೆ ಇರ್ತಾ ಇತ್ತೋ ಅದೇ ರೀತಿಯಲ್ಲಿ ಹೇಗೆ ಅಬೆಟ್ಟರ್ ಅಂತ ಕನ್ಸಿಡರ್ ಮಾಡಿ ಪನಿಷ್ಮೆಂಟ್ ಅನ್ನ ಕೊಡಲಾಗುತ್ತೆ. ನೆಕ್ಸ್ಟ್ ಈ ಸೆಕ್ಷನ್ 47 ಏನಿದೆಯಲ್ಲ, ಹಿಂದಿನ IPCಯ ಸೆಕ್ಷನ್ 108A ನ ಕರೆಸ್ಪಾಂಡ್ ಮಾಡುತ್ತೆ. ನೆಕ್ಸ್ಟ್ ಸೆಕ್ಷನ್ 48 ಇದು ನ್ಯೂ ಸೆಕ್ಷನ್, ಅಂದ್ರೆ ಹಳೆ IPCಯಲ್ಲಿ ಇದು ಇರಲಿಲ್ಲ. ಒಂದು ಸೆಕ್ಷನ್ ನ ಪ್ರಕಾರ ಎ ವ್ಯಕ್ತಿ ಇಂಡಿಯಾವನ್ನ ಬಿಟ್ಟು ಬೇರೆ ಯಾವುದೋ ಎಕ್ಸ್ ಎನ್ನುವಂತಹ ಕಂಟ್ರಿಯಲ್ಲಿ ಇರ್ತಾನೆ. ಬಿ ವ್ಯಕ್ತಿಗೆ ಅವನು ಫಾರಿನರ್ ಆಗಿರ್ಬೋದು ಅಥವಾ ಇಂಡಿಯನ್ ಆಗಿರ್ಬೋದು, ಅಥವಾ ಫಾರಿನ್ ಅಲ್ಲೇ ಉಳ್ಕೊಂಡಿರ್ಬೋದು ಅಥವಾ ಇಂಡಿಯಾದಲ್ಲೇ ಉಳ್ಕೊಂಡಿರ್ಬೋದು, ಆತನಿಗೆ ಪ್ರಚೋದನೆಯನ್ನ ಮಾಡ್ತಾನೆ. ಹೇಗಂದ್ರೆ ಇಂಡಿಯಾಕ್ಕೆ ಹೋಗಬೇಕು, ಇಂಡಿಯಾದಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಬೇಕು ಅಂತೇಳಿ ಪ್ರಚೋದನೆಯನ್ನ ಮಾಡ್ತಾನೆ. ಇಂತಹ ಸಂದರ್ಭದಲ್ಲೂ ಕೂಡ ಎ ಎನ್ನುವ ವ್ಯಕ್ತಿ ಈ ಒಂದು BNS ನ ಪ್ರಕಾರ ಅಬೆಟ್ಟರ್ ಆಗಿರ್ತಾನೆ. ಅವನು ಇಂಡಿಯಾದಲ್ಲಿ ಇದ್ಕೊಂಡು ಹೇಗೆ ಅಬೆಟ್ಮೆಂಟ್ ಮಾಡಿದಾಗ ಅವನಿಗೆ ಶಿಕ್ಷೆ ಸಿಗ್ತಾ ಇತ್ತೋ ಅದೇ ರೀತಿಯಲ್ಲಿ ಕೂಡ ಅವನನ್ನು ಅಬೆಟ್ಟರ್ ಅಂತ ಕನ್ಸಿಡರ್ ಮಾಡಿ ಪನಿಷ್ಮೆಂಟ್ ಅನ್ನ ಕೊಡಲಾಗುತ್ತೆ. ಇದು ನ್ಯೂ ಸೆಕ್ಷನ್. ನೆಕ್ಸ್ಟ್ ಸೆಕ್ಷನ್ 49, ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಪ್ರಚೋದನೆಯನ್ನ ಕೊಟ್ಟಿರ್ತಾನೆ ಯಾವುದೋ ಒಂದು ಅಫೆನ್ಸ್ ಮಾಡೋದಿಕ್ಕೆ. ಆ ಪ್ರಚೋದನೆಗೆ ಒಳಗಾದಂತಹ ವ್ಯಕ್ತಿ ಅಫೆನ್ಸ್ ಅನ್ನು ಕೂಡ ಕಮಿಟ್ ಮಾಡ್ತಾನೆ. ಆದರೆ ಆ ಅಫೆನ್ಸ್ ಈ ಒಂದು BNS ನಲ್ಲಿ ಕವರ್ ಆಗಿರೋದಿಲ್ಲ, ಅಂದ್ರೆ ಒಳಗೊಂಡಿರೋದಿಲ್ಲ, ಆ ಪ್ರೊವಿಷನ್ ಎಕ್ಸ್ಪ್ರೆಸ್ ಆಗಿ ಒಳಗೊಂಡಿರೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲೂ ಕೂಡ ಒಂದು ಅಫೆನ್ಸ್ ಅನ್ನ ಅಬೆಟ್ಮೆಂಟ್ ಅಂತ ಹೇಳಿ ಮತ್ತು ಆ ವ್ಯಕ್ತಿಯನ್ನ ಅಬೆಟ್ಟರ್ ಅಂತ ಕನ್ಸಿಡರ್ ಮಾಡಿ ಅವರಿಗೆ ಪನಿಷ್ಮೆಂಟ್ ಅನ್ನ ಕೊಡಲಾಗುತ್ತೆ ಈ ಸೆಕ್ಷನ್ ಅಡಿಯಲ್ಲಿ. ಒಂದು ಸೆಕ್ಷನ್ಗೆ ಸಂಬಂಧಪಟ್ಟ ಇಲ್ಲುಸ್ಟ್ರೇಷನ್ಸ್ ಉದಾಹರಣೆಗಳನ್ನ ನೋಡೋದಾದ್ರೆ, ಮೊದಲ ಉದಾಹರಣೆ, ಎ ಬಿಗೆ ಫಾಲ್ಸ್ ಎವಿಡೆನ್ಸ್ ಕೊಡೋದಕ್ಕೆ ಪ್ರಚೋದನೆಯನ್ನ ಮಾಡ್ತಾನೆ. ಬಿ ಈ ಪ್ರಚೋದನೆಯಿಂದ ಫಾಲ್ಸ್ ಎವಿಡೆನ್ಸ್ ಅನ್ನ ಕೊಡ್ತಾನೆ, ಅಂದ್ರೆ ಅಫೆನ್ಸ್ ಅನ್ನ ಒಂದು ಕಮಿಟ್ ಮಾಡ್ತಾನೆ. ಇಲ್ಲಿ ಎ ಅನ್ನ ಅಬೆಟ್ಟರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ ಮತ್ತು ಬಿಗೆ ಯಾವ ಪನಿಷ್ಮೆಂಟ್ ಸಿಗುತ್ತೋ ಅದು ಎಗೂ ಕೂಡ ಸಿಗುತ್ತೆ. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಎ ಮತ್ತು ಬಿ ಇಬ್ಬರು ಝಡ್ ಅನ್ನ ಪಾಯ್ಸನ್ ಹಾಕಿ ಕೊಲೆ ಮಾಡಬೇಕು ಅಂತೇಳಿ ಒಂದು ಕಾನ್ಸ್ಪಿರಸಿಯನ್ನ ಮಾಡ್ತಾರೆ. ಇದು ಕಾನ್ಸ್ಪಿರಸಿನ ಬೇಸ್ ನ ಮೇಲೆ ಎ ಪಾಯ್ಸನ್ ಅನ್ನ ಪ್ರಕ್ಯೂರ್ ಅಂದ್ರೆ ಕೊಂಡುಕೊಳ್ತಾನೆ, ಅದನ್ನ ಬಿಗೆ ಡೆಲಿವರಿ ಮಾಡ್ತಾನೆ. ಬಿ ಅದನ್ನ ಝಡ್ಗೆ ಮಿನಿಸ್ಟರ್ ಮಾಡ್ತಾನೆ. ಆತರ ಬಿ ಝಡ್ಗೆ ಪಾಯ್ಸನ್ ಹಾಕುವ ಸಂದರ್ಭದಲ್ಲಿ ಎ ಪ್ರೆಸೆಂಟ್ ಇರೋದಿಲ್ಲ. ಪಾಯ್ಸನ್ ಹಾಕಿರೋದ್ರಿಂದ ಝಡ್ ನ ಒಂದು ಸಾವಾಗುತ್ತೆ. ಇಲ್ಲಿ ಬಿ ಮರ್ಡರರ್ ಆಗ್ತಾನೆ ಮತ್ತು ಎ ಏನಿದಾನಲ್ಲ ಅಬೆಟ್ಟರ್ ಆಗ್ತಾನೆ. ಒಂದು ವೇಳೆ ಅವನು ಕೂಡ ಪ್ರೆಸೆಂಟ್ ಇದ್ರೆ ಇಬ್ರು ಕೂಡ ಮರ್ಡರರ್ ಆಗ್ತಾ ಇದ್ರು. ಈ ಕಾನ್ಸ್ಪಿರಸಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಎ ಪ್ರೆಸೆನ್ಸ್ ಇರ್ಲಿ ಅಥವಾ ಬಿಡ್ಲಿ ಅಬೆಟ್ಟರ್ ಆಗಿರ್ತಾನೆ ಮತ್ತು ಅದರ ಜೊತೆ ಮರ್ಡರ್ಗೆ ಏನ್ ಪನಿಷ್ಮೆಂಟ್ ಸಿಗುತ್ತೆ ಅವನಿಗೂ ಕೂಡ ಸಿಗ್ಬೇಕಾಗತ್ತೆ. ಸೊ ಈ ಅಫೆನ್ಸ್ ಅನ್ನ ಕ್ಲಾಸಿಫಿಕೇಶನ್ ಮಾಡಲಾಗಿದೆ. ಈ ಒಂದು ಸೆಕ್ಷನ್ ಅಡಿಯಲ್ಲಿ ಯಾವುದೇ ಒಂದು ಅಫೆನ್ಸ್ ಅನ್ನ ಮಾಡಿದಾಗ ಅದು ಕಾಗ್ನಿಸೇಬಲ್ ಇದೆಯಾ ಅಥವಾ ನಾನ್ ಕಾಗ್ನಿಸೇಬಲ್ ಇದೆಯಾ, ಅಥವಾ ಅದು ಬೇಲೇಬಲ್ ಇದೆಯಾ ಅಥವಾ ನಾನ್ ಬೇಲೇಬಲ್ ಇದೆಯಾ, ಅಥವಾ ಅದು ನಾನ್ ಕಂಪೌಂಡೇಬಲ್ ಇದೆಯಾ ನಾನ್ ಕಂಪೌಂಡೇಬಲ್. ಇದರಲ್ಲಿ ಕಂಪೌಂಡೇಬಲ್ ನಾನ್ ಕಂಪೌಂಡೇಬಲ್ ಬರಲ್ಲ. ಅಬೆಟ್ಮೆಂಟ್ ಯಾವಾಗ್ಲೂ ನಾನ್ ಕಂಪೌಂಡೇಬಲ್ ಆಗೇ ಇರುತ್ತೆ. ಮತ್ತು ಯಾವ ಕೋರ್ಟ್ನಿಂದ ಅದು ಟ್ರಯಲ್ ಆಗಬೇಕು ಅನ್ನೋದನ್ನ ಈ ಒಂದು ನಿರ್ಧಾರ ಮಾಡಲಾಗುತ್ತೆ. ಅದನ್ನ ಈ ಅಫೆನ್ಸ್ ಅನ್ನ ಕ್ಲಾಸಿಫಿಕೇಶನ್ ಮಾಡಲಾಗುತ್ತೆ ಬೇಸ್ಡ್ ಆನ್ ಸೆವೆರಿಟಿ. ಅಬೆಟ್ಮೆಂಟ್ ನ ಆಧಾರದ ಮೇಲೆ ಒಂದು, ಅದನ್ನ ಅಟೆಂಪ್ಟ್ ಮಾಡಿರೋ ಆಧಾರದ ಮೇಲೆ ಒಂದು, ಕಮಿಟ್ಮೆಂಟ್ ಅದಕ್ಕೆ ಆ ಒಂದು ಅಫೆನ್ಸ್ ಕಮಿಟ್ ಆದಾಗ ಅವಾಗ ಯಾವ ರೀತಿ, ಈ ಒಂದು ಬೇಸ್ಡ್ ಆಧಾರ ಮೇಲೆ ಆ ಅಫೆನ್ಸ್ ಅನ್ನ ಒಂದು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಸೆಕ್ಷನ್ 49 ಏನಿದೆಯಲ್ಲ ಅದು IPCಯ ಸೆಕ್ಷನ್ 109 ಅನ್ನ ಕರೆಸ್ಪಾಂಡ್ ಮಾಡುತ್ತೆ. ನೆಕ್ಸ್ಟ್ ಸೆಕ್ಷನ್ 50ಯ ಪ್ರಕಾರ
ಇಲ್ಲಿ ಯಾವುದೇ ವ್ಯಕ್ತಿಗೆ ಒಂದು ಅಫೆನ್ಸ್ ಅನ್ನ ಮಾಡೋದಕ್ಕೆ ಪ್ರಚೋದನೆಯನ್ನ ಮಾಡಿದ್ರೆ ಆ ಪ್ರಚೋದನೆಯನ್ನ ಮಾಡಿದಂತಹ ವ್ಯಕ್ತಿ ಏನೋ ಒಂದು ಮಾಡೋದಕ್ಕೆ ಪ್ರಚೋದನೆಯನ್ನ ಯಾವುದೋ ಒಂದು ಉದ್ದೇಶವನ್ನ ಇಟ್ಕೊಂಡು ಪ್ರಚೋದನೆಯನ್ನ ಮಾಡಿರ್ತಾನೆ. ಆದರೆ ಪ್ರಚೋದನೆಗೆ ಒಳಗಾದಂತಹ ವ್ಯಕ್ತಿ ಅವನದೇ ಒಂದು ಡಿಫ್ರೆಂಟ್ ಇಂಟೆನ್ಷನ್, ಅವನಿಗೆ ಒಂದು ಡಿಫ್ರೆಂಟ್ ಆದಂತಹ ನಾಲೆಜ್ ಇರುತ್ತೆ. ಅದು ಏನು ಪ್ರಚೋದನೆ ಮಾಡಿರ್ತಾನಲ್ಲ ಆ ವ್ಯಕ್ತಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಂತಹ ಸಂದರ್ಭದಲ್ಲೂ ಕೂಡ ಪ್ರಚೋದನೆಯನ್ನು ಮಾಡಿರ್ತಾನೆ ಆ ವ್ಯಕ್ತಿ, ಅವನನ್ನ ಅಬೆಟ್ಟರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಆ ಪ್ರಚೋದನೆಗೆ ಒಳಗಾದ ವ್ಯಕ್ತಿ ಬೇರೆ ಉದ್ದೇಶವನ್ನ ಇಟ್ಕೊಂಡು ಅಫೆನ್ಸ್ ಅನ್ನ ಮಾಡಿದ್ರು ಕೂಡ ಅಲ್ಲಿ ಅದನ್ನ ಏನೇ ಪ್ರಚೋದನೆ ಮಾಡಿದ್ದಾನೆ ಅಂತೇಳಿ ಒಂದು ಕನ್ಸಿಡರ್ ಮಾಡಲಾಗುತ್ತೆ. ಸೊ ಈ ಒಂದು ಸೆಕ್ಷನ್ ಅಲ್ಲಿ ಬರುವಂತಹ ಅಫೆನ್ಸ್ ಅನ್ನ ಕೂಡ ಕ್ಲಾಸಿಫಿಕೇಶನ್ ಮಾಡಲಾಗಿದೆ. ಕಾಗ್ನಿಜೇಬಲ್ ಅಥವಾ ನಾನ್ ಕಾಗ್ನಿಜೇಬಲ್, ಬೇಲೇಬಲ್ ಅಥವಾ ನಾನ್ ಬೇಲೇಬಲ್ ಅಥವಾ ಮತ್ತು ನಾನ್ ಕಂಪೌಂಡೇಬಲ್, ಯಾವ ಕೋರ್ಟ್ ಆ ಅಫೆನ್ಸ್ ಅನ್ನ ಟ್ರಯಲ್ ಮಾಡಬೇಕು, ಈ ರೀತಿಯಾಗಿ ಇತ್ಯಾದಿಯಾಗಿ ಕ್ಲಾಸಿಫಿಕೇಶನ್ ಮಾಡಲಾಗಿದೆ. ಈ ಸೆಕ್ಷನ್ 50 ಹಳೆಯ IPC 1860ಯ ಸೆಕ್ಷನ್ 110 ಅನ್ನ ಕರೆಸ್ಪಾಂಡ್ ಮಾಡುತ್ತೆ. ನೆಕ್ಸ್ಟ್ ಸೆಕ್ಷನ್ 51ನ ಪ್ರಕಾರ ಪ್ರಚೋದನೆ ಮಾಡುವಂತಹ ವ್ಯಕ್ತಿ ಪ್ರಚೋದನೆಗೆ ಒಳಗಾದ ವ್ಯಕ್ತಿಗೆ ಯಾವುದೋ ಒಂದು ಆಕ್ಟ್ ಅನ್ನ ಮಾಡೋದಕ್ಕೆ ಪ್ರಚೋದನೆಯನ್ನ ಮಾಡಿರ್ತಾನೆ. ಆದ್ರೆ ಪ್ರಚೋದನೆಗೆ ಒಳಗಾದಂತಹ ವ್ಯಕ್ತಿ ಆ ಆಕ್ಟ್ ಅನ್ನ ಮಾಡಲಾರ್ದೆ ಬೇರೆ ಯಾವುದೋ ಆಕ್ಟ್ ಅನ್ನ ಮಾಡ್ತಾನೆ. ಅಂತಹ ಸಂದರ್ಭದಲ್ಲೂ ಕೂಡ ಆ ಪ್ರಚೋದನೆ ಮಾಡಿದಂತಹ ವ್ಯಕ್ತಿ ಪನಿಷ್ಮೆಂಟ್ಗೆ ಒಳಗಾಗ್ತಾನೆ. ಯಾಕಂತಂದ್ರೆ ಅವನ ಪ್ರಚೋದನೆಯಿಂದಲೇ ಆ ಒಂದು ಆಕ್ಟ್ ಆಗಿದೆ ಅಂತೇಳಿ ಅಂದುಕೊಳ್ಳಲಾಗುತ್ತೆ, ಪ್ರಿಸಂಪ್ಷನ್ ಮಾಡಲಾಗುತ್ತೆ. ಅವನು ಪ್ರಚೋದನೆ ಮಾಡದೆ ಹೋದ್ರೆ ಯಾವುದೇ ಒಂದು ಅಫೆನ್ಸ್ ಆಗ್ತಾನೆ ಇರಲಿಲ್ಲ ಅಂತೇಳಿ ಅಂದುಕೊಳ್ಳಲಾಗುತ್ತೆ. ಉದಾಹರಣೆಗೆ ನೋಡೋದಾದ್ರೆ ಒಂದು ಮಗುವಿಗೆ ಪ್ರಚೋದನೆಯನ್ನ ಮಾಡ್ತಾನೆ. ಏನು ಅಂತಂದ್ರೆ ಝಡ್ ಎನ್ನುವಂತಹ ವ್ಯಕ್ತಿಯ ಒಂದು ಫುಡ್ ನಲ್ಲಿ ಫೈಜನ್ ಅನ್ನ ಹಾಕು ಅಂತೇಳಿ ಒಂದು ಪ್ರಚೋದನೆಯನ್ನ ಮಾಡ್ತಾನೆ. ಆದ್ರೆ ಆ ಮಗು ಕನ್ಫ್ಯೂಸ್ ಆಗಿ ಝಡ್ ಎನ್ನುವ ವ್ಯಕ್ತಿಯ ಫುಡ್ ಅಲ್ಲಿ ಪಾಯ್ಸನ್ ಹಾಕೋ ಬದಲು ವಾಯ್ ಎನ್ನುವಂತಹ ವ್ಯಕ್ತಿಯ ಫುಡ್ ನಲ್ಲಿ ಪಾಯ್ಸನ್ ಹಾಕ್ತಾನೆ. ವಾಯಿ ವ್ಯಕ್ತಿ ಸತ್ತೋಗ್ತಾನೆ. ಅಂದ್ರೆ ಝಡ್ ವ್ಯಕ್ತಿಗೆ ಫುಡ್ ಅಲ್ಲಿ ಪಾಯ್ಸನ್ ಮಾಡಬೇಕು ಅಂತ ಹೇಳಿದ್ರೆ ಆ ಮಗು ವಾಯಿ ವ್ಯಕ್ತಿಯ ಫುಡ್ ಅಲ್ಲಿ ಪಾಯ್ಸನ್ ಹಾಕಿದೆ ಅಂದ್ರೆ ಹೇಳಿದಕ್ಕಿಂತ ಬೇರೆ ಒಂದು ಅಫೆನ್ಸ್ ಆಗಿದೆ. ಆದ್ರೂ ಕೂಡ ಇಂತಹ ಸಂದರ್ಭದಲ್ಲಿ ಅನ್ನ ಅಬೆಟ್ಟರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಇದೇ ಸೆಕ್ಷನ್ ನಲ್ಲಿ ಇನ್ನೊಂದು ಇಲ್ಯುಸ್ಟ್ರೇಷನ್ ಬರುತ್ತೆ. ಏನು ಅಂತಂದ್ರೆ ಬಿ ವ್ಯಕ್ತಿಗೆ ಝಡ್ನ ಮನೆಗೆ ಬೆಂಕಿ ಹಾಕೋದಿಕ್ಕೆ ಹೇಳ್ತಾನೆ. ಅಲ್ಲಿ ಬಿ ಝಡ್ನ ಮನೆಗೆ ಬೆಂಕಿ ಹಾಕೋದ್ರ ಜೊತೆಗೆ ಅದೇ ಮನೆಯಲ್ಲಿ ಕಳ್ಳತನವನ್ನ ಕೂಡ ಅವನು ಮಾಡ್ತಾನೆ. ಇಂತಹ ಸಂದರ್ಭದಲ್ಲಿ ಅನ್ನ ಆ ಮನೆಗೆ ಬೆಂಕಿ ಹಾಕುವಂತ ಒಂದು ಅಫೆನ್ಸ್ ಅಲ್ಲಿ ಮಾತ್ರ ಅವನನ್ನ ಅಬೆಟ್ಟರ್ ಅಂತೇಳಿ ಕನ್ಸಿಡರ್ ಮಾಡಲಾಗತ್ತೆ. ಆ ಕಳ್ಳತನ ಮಾಡಿರೋದಕ್ಕೆ ಅವನಿಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಇದು ಕಂಪ್ಲೀಟ್ ಡಿಸ್ಟಿಂಕ್ಟ್ ಆಕ್ಟ್ ಆಗಿದೆ. ಆದ್ದರಿಂದ ಇಲ್ಲಿ ಅಬೆಟ್ಟರ್ ಓನ್ಲಿ ಬೆಂಕಿ ಹಾಕಿರೋದಕ್ಕೆ ಮಾತ್ರ ಸೀಮಿತವಾಗಿರ್ತಾನೆ. ಇನ್ನೊಂದು ಉದಾಹರಣೆ ಇದೆ. ಎ ವ್ಯಕ್ತಿ ಬಿಗೆ ಸಿನ ಮನೆಯನ್ನ ಒಡೆದು ಅಂದ್ರೆ ಮಧ್ಯರಾತ್ರಿಯಲ್ಲಿ ಒಡೆದು ಅವನ ಮನೆಯನ್ನ ರಾಬರಿ ಮಾಡೋದಕ್ಕೆ ಪ್ರಚೋದನೆಯನ್ನ ಮಾಡ್ತಾನೆ. ಈ ಪ್ರಚೋದನೆ ಮಾಡಿದ ನಂತರ ಆ ಬಿ ವ್ಯಕ್ತಿಗೆ ರಾಬರಿನ ಮಾಡುವ ಸಲುವಾಗಿ ಕೆಲವೊಂದು ಆರ್ಮ್ಸ್ ಸಾಧನಗಳನ್ನ ಕೂಡ ಕೊಡ್ತಾನೆ, ಅಂದ್ರೆ ಶಸ್ತ್ರಗಳನ್ನ ಕೂಡ ಕೊಡ್ತಾನೆ. ಬಿ ಸಿ ವ್ಯಕ್ತಿಯ ಮನೆಯನ್ನ ಬ್ರೇಕ್ ಮಾಡ್ತಾನೆ, ರಾಬರಿಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಮನೆಯಲ್ಲಿರುವಂತಹ ಜಡ್ ಎನ್ನುವಂತಹ ವ್ಯಕ್ತಿ ರಾಬರಿಯನ್ನ ಮಾಡುವುದಕ್ಕೆ ರಿಜಿಸ್ಟರ್ ಮಾಡೋದಕ್ಕೆ ಹೋದಾಗ ವ್ಯಕ್ತಿಯನ್ನ ಬಿ ಕೊಲೆ ಮಾಡ್ತಾನೆ. ಇಲ್ಲಿ ರಾಬರಿ ಮಾಡೋದಕ್ಕೆ ಹೋಗಿದ್ದಕ್ಕೋಸ್ಕರನೇ ಅಲ್ಲೊಂದು ಮರ್ಡರ್ ಆಯ್ತು. ರಾಬರಿ ಮಾಡೋದಕ್ಕೆ ಹೋಗದೆ ಇದ್ದಾಗ ಮರ್ಡರ್ ಆಗ್ತಾ ಇರಲಿಲ್ಲ. ಸೊ ಆದ್ದರಿಂದ ಇಲ್ಲಿ ಎನ್ನುವಂತಹ ವ್ಯಕ್ತಿ ಆ ಮರ್ಡರ್ಗೆ ಇರುವಂತಹ ಪನಿಷ್ಮೆಂಟ್ಗೂ ಕೂಡ ಲಯೇಬಲ್ ಆಗ್ತಾನೆ. ಸೊ ಈ ಅಫೆನ್ಸ್ ಅನ್ನು ಕೂಡ ಕ್ಲಾಸಿಫಿಕೇಶನ್ ಮಾಡಲಾಗಿದೆ. ಕಾಗ್ನಿಜೇಬಲ್ ಆಗಿ ಅಥವಾ ನಾನ್ ಕಾಗ್ನಿಜೇಬಲ್, ಬೇಲೇಬಲ್ ಅಥವಾ ನಾನ್ ಬೇಲೇಬಲ್, ನಾನ್ ಕಂಪೌಂಡೇಬಲ್ ಮತ್ತು ಯಾವ ಕೋರ್ಟ್ ನಿಂದ ಟ್ರಯಲ್ ಮಾಡಬೇಕು, ಈ ರೀತಿಯಾಗಿ ಕ್ಲಾಸಿಫಿಕೇಶನ್ ಮಾಡಲಾಗಿದೆ. ನೆಕ್ಸ್ಟ್ ಸೆಕ್ಷನ್ 52. ನಾವು ಸೆಕ್ಷನ್ 52 ಅನ್ನ ಉದಾಹರಣೆ ಮುಖಾಂತರನೇ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಅನ್ನುವಂತಹ ವ್ಯಕ್ತಿ ಬಿ ಅನ್ನುವಂತಹ ವ್ಯಕ್ತಿಗೆ ಪ್ರಚೋದನೆಯನ್ನ ಮಾಡ್ತಾನೆ. ಏನು ಪ್ರಚೋದನೆಯನ್ನ ಮಾಡ್ತಾನೆ ಅಂತಂದ್ರೆ ಪಬ್ಲಿಕ್ ಸರ್ವೆಂಟ್ ಮಾಡುವಂತಹ ಒಂದು ಕಾರ್ಯವನ್ನ ತಡೆಯಬೇಕು. ಇದು ಇಲ್ಲಿಗಲ್ ಆಕ್ಟ್ ಆಗಿರುತ್ತೆ. ಅದನ್ನ ಬಿ ಒಪ್ಕೊಳ್ತಾನೆ. ಬಿ ಆ ಒಂದು ಆಕ್ಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಡಿಸ್ಟ್ರೆಸ್ ಏನಿದೆ ಅದನ್ನ ತಡೆಯುವಂತಹ ಸಂದರ್ಭದಲ್ಲಿ ಪಬ್ಲಿಕ್ ಸರ್ವೆಂಟ್ಗೆ ವ್ಯಾಲೆಂಟರಿ ಆಗಿ ಗ್ರೀವಿಯಸ್ ಹರ್ಟ್ ಅನ್ನ ಮಾಡ್ತಾನೆ. ಇಲ್ಲಿ ಬಿ ಎರಡು ಅಫೆನ್ಸಸ್ ಗಳನ್ನ ಮಾಡ್ತಾನೆ. ಒಂದು
ಡಿಸ್ಟ್ರೆಸ್ಸನ್ನು ರೆಜಿಸ್ಟರ್ ಮಾಡೋದು ಮತ್ತು ಇನ್ನೊಂದು ಗ್ರೀವಿಯಸ್ ಹರ್ಟನ್ನು ಮಾಡಿರೋದು. ಬಿ ಈ ಎರಡೂ ಪನಿಷ್ಮೆಂಟ್ಗೆ ಲಯೇಬಲ್ ಆಗ್ತಾನೆ. ಒಂದು ವೇಳೆ ಎಗೆ ಬಿ ಡಿಸ್ಟ್ರೆಸ್ಸನ್ನು ರೆಜಿಸ್ಟರ್ ಮಾಡೋದಕ್ಕೆ ಹೋಗಿ ಬಿ ಪಬ್ಲಿಕ್ ಸರ್ವೆಂಟ್ಗೆ ಗ್ರೀವಿಯಸ್ ಹರ್ಟ್ ಮಾಡ್ಬೋದು ಅನ್ನುವಂಥ ನಾಲೆಜ್ ಇದ್ದಾಗ ಎ ಕ್ಯುಮ್ಯುಲೇಟಿವ್ ಆಗಿ ಎರಡೂ ಅಫೆನ್ಸಸ್ಗಳಿಗೆ ಅವನು ಕೂಡ ಲಯೇಬಲ್ ಆಗ್ತಾನೆ. ಸೊ ಇದರಿಂದ ಏನು ಅರ್ಥ ಆಗುತ್ತಂದ್ರೆ, ಒಂದು ಆ್ಯಕ್ಟನ್ನು ಹೇಳಿದಾಗ ಆ ಆ್ಯಕ್ಟ್ಗೆ ಸಂಬಂಧ ಕಾನ್ಸಿಕ್ವೆನ್ಸ್ ಆಗಿ ಇನ್ನೊಂದು ಆ್ಯಕ್ಟ್ ಮಾಡಿದಾಗ ಆ ಎರಡು ಆ್ಯಕ್ಟ್ಗಳು ಸಪ್ರೇಟ್ ಅಫೆನ್ಸ್ ಆದರೂ ಕೂಡ ಒಂದು ಆ್ಯಕ್ಟ್ ಮಾಡೋದಕ್ಕೋಗಿ ಇನ್ನೊಂದು ಆ್ಯಕ್ಟ್ ಮಾಡಿದಾಗ ಸೊ ಆ ಎರಡೂ ಅಫೆನ್ಸಸ್ಗಳನ್ನು ಅಬೆಟ್ಟರ್ ಅವನು ಕೂಡ ಲಯೇಬಲ್ ಆಗ್ತಾನೆ ಅಂತೇಳಿ ಈ ಸೆಕ್ಷನ್ ಹೇಳುತ್ತೆ. ಈ ಸೆಕ್ಷನ್ 52 ಇದನ್ನು ಕೂಡ ಇದರಲ್ಲಿ ಬರುವಂತ ಅಫೆನ್ಸ್ ಅನ್ನು ಕೂಡ ಕ್ಲಾಸಿಫಿಕೇಶನ್ ಮಾಡಲಾಗಿದೆ. ಈ ಸೆಕ್ಷನ್ ಹಳೆ IPCಯ ಸೆಕ್ಷನ್ 112ನ ಕರೆಸ್ಪಾಂಡ್ ಮಾಡುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ಇನ್ನಷ್ಟು ಉಳಿದ ಒಂದು ಸೆಕ್ಷನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.